ನೀವೇನಾದ್ರೂ 30,000 ಒಳಗಡೆ ಒಂದು ಬೆಸ್ಟ್ ಫೋನ್ ತಗೋಬೇಕು ಅಂತ ಇದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. 30,000 ಬಜೆಟ್ ರೇಂಜ್ ಇದೆಯಲ್ಲ, ಇದು ಪರ್ಫೆಕ್ಟ್ ಬಜೆಟ್ ರೇಂಜ್ ಆಗಿದೆ ಯಾವುದೇ ಮಿಡ್ ರೇಂಜ್ ಫ್ಲಾಗ್ಶಿಪ್ ಲೆವೆಲ್ ನ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ. ನಾನು ಇವತ್ತಿನ ವಿಡಿಯೋಲಿ 30,000 ಒಳಗಡೆ ಸಿಗೋ ಟಾಪ್ 5 ಬೆಸ್ಟ್ ಫ್ಲಾಗ್ಶಿಪ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ಸ್ ಗಳಲ್ಲಿ ಆಲ್ರೌಂಡರ್ ಸ್ಪೆಸಿಫಿಕೇಶನ್ ಜೊತೆಗೆ ಪವರ್ಫುಲ್ 5G ಪ್ರೊಸೆಸರ್ ಹಾಗೆ ಫ್ಲಾಗ್ಶಿಪ್ ಲೆವೆಲ್ ನ ಕ್ಯಾಮೆರಾ ಕ್ವಾಲಿಟಿನೂ ಸಿಗುತ್ತೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 7a. ಈ ಟೈಮ್ ಅಲ್ಲಿ 30,000 ಒಳಗಡೆ ಒಂದು ಕ್ಲೀನ್ UI ಇರೋ ಫೋನ್ ಜೊತೆಗೆ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.1 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ಸಿಗುತ್ತೆ. 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ನ ಸಪೋರ್ಟ್ ಇದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಗೂಗಲ್ ಕಡೆಯಿಂದ ಟೆನ್ಸರ್ G2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಏನು ಅಷ್ಟೊಂದು ಪವರ್ಫುಲ್ ಇಲ್ಲ, ಆದ್ರೆ ಇದರಲ್ಲಿ ಮೀಡಿಯಂ ಲೆವೆಲ್ ಗೇಮಿಂಗ್ ನ ಆಡಬಹುದು. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಸ್ಟಾಕ್ ಆಂಡ್ರಾಯ್ಡ್ ಅಲ್ಲಿ ಬರುತ್ತೆ. ಪಿಕ್ಸೆಲ್ UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 4300 mAh ಬ್ಯಾಟರಿ ಇದೆ. 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಇದೆ. ಹಾಗೆ ಇದರಲ್ಲಿ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. IP67 ನ ಸರ್ಟಿಫಿಕೇಶನ್ ಸಿಗುತ್ತೆ. LPDDR5 ನ RAM ಇದೆ. UFS 3.1 ನ ಸ್ಟೋರೇಜ್ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ಗೆ 29,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು OnePlus ಕಡೆಯಿಂದ OnePlus Nord 4. ಈ ಟೈಮ್ ಅಲ್ಲಿ 30,000 ಒಳಗಡೆ OnePlus ಕಡೆಯಿಂದನೇ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಬೆಸ್ಟ್ ಪರ್ಫಾರ್ಮೆನ್ಸ್ ಜೊತೆಗೆ ಆಲ್ರೌಂಡರ್ ಸ್ಪೆಸಿಫಿಕೇಶನ್ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.74 ಇಂಚಸ್ 1.5K AMOLED 10-bit ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 2150 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅಲರ್ಟ್ ಸ್ಲೈಡರ್ ಇದೆ. ಹಾಗೆ ಇದು ಫುಲ್ ಬಾಡಿ ಯೂನಿಬಾಡಿ ಮೆಟಲ್ ಡಿಸೈನ್ ಇದೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಪ್ರೊಸೆಸರ್ ಅಲ್ಟಿಮೇಟ್ ಫ್ಲಾಗ್ಶಿಪ್ ಲೆವೆಲ್ ಪ್ರೊಸೆಸರ್ ಆಗಿದೆ. ಇದರ AnTuTu ಸ್ಕೋರ್ 1.5 ಮಿಲಿಯನ್ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ 14 ಅಲ್ಲಿ ಬರುತ್ತೆ. ಆಕ್ಸಿಜನ್ OS 14.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5500 mAh ಬ್ಯಾಟರಿ ಇದೆ. 100 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಗೆ 4 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಲಾಂಗ್ ಟರ್ಮ್ ವರ್ಗ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಎರಡೂ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಇದೆ. ಹಾಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಅಲರ್ಟ್ ಸ್ಲೈಡರ್ ಸಿಗುತ್ತೆ. LPDDR5X RAM ಇದೆ. UFS 3.1 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 27,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23. ಈ ಟೈಮ್ ಅಲ್ಲಿ 30,000 ಒಳಗಡೆ ಒಂದು ಬೆಸ್ಟ್ ಫೋನ್ ಸ್ಯಾಮ್ಸಂಗ್ ಕಡೆಯಿಂದನೇ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಈ ಫೋನ್ ನಾರ್ಮಲ್ ಆಗಿ 38,000 ಇಂದ 40,000ಗೆ ಸಿಗುತ್ತೆ. ಆದ್ರೆ ಈಗ ಪ್ರೈಸ್ ಡ್ರಾಪ್ ಆಗಿದೆ. ಈಗ ಈ ಫೋನ್ ನಿಮ್ಗೆ 30,000 ಒಳಗಡೆನೆ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.1 ಇಂಚ್ HD ಪ್ಲಸ್ ಡೈನಾಮಿಕ್ AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 1750 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ನ ಸಪೋರ್ಟ್ ಇದೆ. ಅಲ್ಯೂಮಿನಿಯಂ ಫ್ರೇಮ್ ಇದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಫ್ಲಾಗ್ಶಿಪ್ 5G ಪ್ರೊಸೆಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ 13 ಅಲ್ಲಿ ಬರುತ್ತೆ. One UI 5.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. 3900 mAh ಬ್ಯಾಟರಿ.
25 ವಾಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 12 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮೆರಾ ಪ್ಲಸ್ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಹಾಗೆ 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 8K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ ಕೂಡ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ಏನು ಅಂತಂದ್ರೆ ಇದರಲ್ಲಿ IP68 ಸರ್ಟಿಫಿಕೇಶನ್ ಇದೆ. ಸ್ಯಾಮ್ಸಂಗ್ ನೋಟ್ ಸೆಕ್ಯೂರಿಟಿ ಸಿಗುತ್ತೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನೋಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 29,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಮೋಟರೋಲಾ ಕಡೆಯಿಂದ ಮೋಟರೋಲಾ H50 Pro. ಈ ಟೈಮ್ ಅಲ್ಲಿ ನೀವೇನಾದ್ರೂ 30,000 ಬಜೆಟ್ ರೇಂಜ್ ಅಲ್ಲಿ ಒಂದು ಪ್ರೀಮಿಯಂ ಸ್ಮಾರ್ಟ್ ಫೋನ್ ತಗೊಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಈ ಫೋನ್ ಅಲ್ಲಿ ಕ್ಲೀನ್ UI ಸಿಗುತ್ತೆ, ಬ್ಯೂಟಿಫುಲ್ ಕರ್ವ್ ಡಿಸ್ಪ್ಲೇ ಇದೆ, IP68 ನ ಸರ್ಟಿಫಿಕೇಶನ್ ಸಿಗುತ್ತೆ, ಹಾಗೆ ಪ್ರೀಮಿಯಂ ಲುಕ್ ಇದೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ 6.7 ಇಂಚ್ 1.5K ಪೋಲೆಟ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 2000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸ್ಯಾನ್ ಬ್ಲಾಸ್ಟೆಡ್ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಇದರ ಪ್ರೊಸೆಸರ್ ನ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 3 ಪವರ್ಫುಲ್ ಲೆವೆಲ್ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ ಈ ಪ್ರೊಸೆಸರ್ ಮಿಡ್ ರೇಂಜ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ 14 ಅಲ್ಲಿ ಬರುತ್ತೆ. ಮೋಟರೋಲಾ Hello UI ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ 3 years ಮೇಜರ್ ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. 4500 mAh ಬ್ಯಾಟರಿ ಇದೆ. 125 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಟೆಲಿಫೋಟೋ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಇದರಲ್ಲಿ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ IP68 ಸರ್ಟಿಫಿಕೇಶನ್ ಇದೆ. ಡೋಲ್ಬಿ ಅಟಾಮ್ಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. LPDDR4X RAM ಇದೆ. UFS 2.2 ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB RAM ಪ್ಲಸ್ 256GB ಸ್ಟೋರೇಜ್ ಗೆ 29,999 ಆಗುತ್ತೆ. ಹಾಗೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 27,999 ಗೆ ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ವಿವೋ ಕಡೆಯಿಂದ Vivo T3 Ultra. ಈ ಟೈಮ್ ಅಲ್ಲಿ ನೀವೇನಾದ್ರೂ 30,000 ಒಳಗಡೆ ರೀಸೆಂಟ್ಲಿ ಲಾಂಚ್ ಆಗಿರೋ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಆಲ್ರೌಂಡರ್ ಸ್ಪೆಸಿಫಿಕೇಶನ್ ಜೊತೆಗೆ ಬೆಸ್ಟ್ ಡಿಸೈನ್, ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೆ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿನೂ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.78 ಇಂಚಸ್ 1.5K 3D AMOLED ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 4500 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. 1200 ನೈಟ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek ಕಡೆಯಿಂದ Dimensity 9200 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರ AnTuTu ಸ್ಕೋರ್ ಬಂದು 16 lakhs ಮೇಲೇನೆ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Fun Touch OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5500 mAh ಬಿಗ್ ಬ್ಯಾಟರಿ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಇದರಲ್ಲಿ ಸೋನಿ ಕಡೆಯಿಂದ IMX921 ಸೆನ್ಸರ್ ನು ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮೆರಾ ಇದೆ. ಜೊತೆಗೆ ಒಂದು ಎಕ್ಸ್ಟ್ರಾ ಫ್ಲಿಕರ್ ಸೆನ್ಸರ್ ನು ಕೊಟ್ಟಿದ್ದಾರೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರಾಲ್ ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಇದೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ 12GB ಎಕ್ಸ್ಟೆಂಡೆಡ್ RAM ಸಪೋರ್ಟ್ ಇದೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. IP68 ನ ಸರ್ಟಿಫಿಕೇಶನ್ ಇದೆ. ಹಾಗೆ VC ಕೂಲಿಂಗ್ ಸಿಸ್ಟಮ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಗೆ 31,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ಇದು ನಿಮ್ಗೆ 29,999 ಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟಾಪ್ 5 ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಹಾಗೆ ಈ ಎಲ್ಲಾ ಫೋನ್ಸ್ ಗಳು ನಿಮ್ಗೆ 30,000 ಒಳಗಡೆನೆ ಸಿಗುತ್ತೆ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ. ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.